ನನಗೆ ರೇಷನ್ ಅಕ್ಕಿ ಮೇಲೆ ಯಾವುದೇ ಕೀಳೋದ ಅಭಿಪ್ರಾಯ ಇಲ್ಲ. ನಮ್ಮ ದೇಶದಲ್ಲಿ 3/4 ಜನ ಇದೇ ಅಕ್ಕಿ ಊಟ ಮಾಡೋದು. ಆದ್ರೆ ನಮ್ಮನೇಲಿ ಇದುವರೆಗೂ ಬೆಳೆಸಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ವೇದ, ನಮ್ಗೆ ರೇಷನ್ ಕಾರ್ಡ್ ಇದೆ. ಪ್ರತಿ ತಿಂಗಳು ಅಕ್ಕಿ ಫ್ರೀಯಾಗಿ ಸಿಗುತ್ತೆ. ಅದನ್ನ ಮಾವನವ್ರು ತಗೊಂಡೋಗಿ ಹತ್ತಿರದಲ್ಲಿರೋ ಅನಾಥಾಶ್ರಮಕ್ಕೆ ದಾನ ಮಾಡ್ತಾರೆ. ನಮ್ಗೆ ಕೊಂಡ್ಕೊಂಡು ತಿನ್ನೋ ಶಕ್ತಿ ಇರೋವರೆಗೂ ಫ್ರೀಯಾಗಿ ಬರೋ ಅಕ್ಕಿನ ಬಡಬಗ್ರಿಗೆ ಕೊಡೋಣ ಅನ್ನೋದು ಮಾವನವ್ರ ಆಸೆ. ಆದ್ರೆ ಈ ತಿಂಗಳು ಕೇಳಿಸ್ಕೊಂಡೆ ಅಕ್ಕ. ಅಕ್ಕ, ನಾವು ನಿಮ್ಮವ್ರೆ. ಮಗ ಸೊಸೆ ದೂರ ಆದ್ರು ಅಂದಿದ್ ಮಾತ್ರಕ್ಕೆ ಅವ್ರ ಕುಟುಂಬದವರೇ ಅಲ್ಲ ಅಂತ ಡಿಸೈಡ್ ಮಾಡಿಬಿಟ್ರೆ ಹೇಗೆ? ಛೇ, ಹಾಗೆಲ್ಲ ಏನೂ ಇಲ್ಲ ವೇದ. ಮತ್ತೆ ನನ್ನ ಹತ್ರ ಒಂದು ಮಾತು ಹೇಳ್ಬೇಕಲ್ವಾ ಅಕ್ಕ? ನನ್ನ ಹತ್ರ ಏನು ಸ್ವಾಭಿಮಾನ ನೋಡ್ತೀರಾ? ವೇದ, ಅದು ಅಕ್ಕ, ವಿಕ್ರಮ್ ಕೊಡೋ ಹಣನ ಅಮ್ಮ ತಗೊಳ್ಳೋದಿಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿದೆ. ನಾನು ಒಪ್ಕೊಳ್ತೀನಿ ಅದನ್ನು. ಆದರೆ ನಾನು ಈ ಮನೆ ಸೊಸೆ ತಾನೆ ಅಕ್ಕ. ನಾನು ತುಂಬ ಸಿನ್ಸಿಯರಾಗಿ ದುಡ್ದ್ರು ನನ್ನ ಸ್ವಂತ ಹಣ ಅದು. ಅದನ್ನು ತಗೋಬೋದಲ್ವಾ? ಇದೇ ಮಾತನ್ನ ನೀನು ಮಾವನವ್ರ ಹತ್ರ ಬಂದು ಹೇಳ್ತೀಯಾ? ಈಗ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಗೊತ್ತಿದೆಯಲ್ಲ ವೇದ. ಅದೇನೋ ನಿಜಾನೇ ಅಕ್ಕ. ಒಂದು ಕೆಲಸ ಮಾಡೋಣ. ಏನು? ನಾನು ನಿಮಗೆ ಹಣ ಕೊಡ್ತೀನಿ. ಅದನ್ನು ನೀವು ಯಾರಿಗೂ ಗೊತ್ತಿಲ್ಲದಂಗೆ ಮನೆಗೋಸ್ಕರ ಖರ್ಚು ಮಾಡಿಬಿಡಿ. ನಿಮ್ಮ ಭಾವನಿಗೆ ಕೆಲಸ ಇಲ್ಲ. ಕೈಯಲ್ಲಿ 5 ಪೈಸೆ ಕೂಡ ಓಡಾಡ್ತಾ ಇಲ್ಲ. ನಾನು ನಿನ್ನ ಹತ್ರ ಹಣ ಇಸ್ಕೊಂಡು ಅದನ್ನು ಮನೆಗೆ ಖರ್ಚು ಮಾಡ್ತಾ ಇದ್ರೆ ಇವಳಿಗೆ ಎಲ್ಲಿಂದ ದುಡ್ಡು ಬಂತು ಅಂತ ಮಾವನವ್ರಿಗೆ ಅನುಮಾನ ಬರಲ್ವಾ? ಅಕ್ಕ, ನಿಮ್ಮ ಅಪ್ಪ ಅಮ್ಮ ಊರಿಂದ ಕಳಿಸಿದ್ದು ಅಂತ ಹೇಳಿ. ವೇದ ವೇದ, ಅವರೇ ಮಳೆ ಬೆಳೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಇದು ಮನೇಲಿ ಎಲ್ರಿಗೂ ಗೊತ್ತಿರೋ ವಿಷಯ. ಮತ್ತೆ ಹೇಗಕ್ಕ ನನ್ನ ಮನೆಗೆ ಸಹಾಯ ಮಾಡೋದು? ಸದ್ಯದ ಪರಿಸ್ಥಿತಿಲಿ ಅದು ಸಾಧ್ಯ ಆಗದೆ ಇರೋ ಮಾತು. ಮಾವನವ್ರಿಗೆ ಪೆನ್ಷನ್ ಬಂದರೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ನೋಡೋಣ ಇರು. ಬಸ್ಸು ಬಸ್ಸು. ಹಾ, ಬಂದೆ ಅತ್ತೆ. ವೇದ, ಅತ್ತೆ ಕರಿತಿದ್ದಾರೆ. ನಾನು ಆಮೇಲೆ ಸಿಗ್ತೀನಿ. ಗಾಳಿಲಿ ನಿಂತ್ಕೋಬೇಡ, ಒಳಗೆ ಹೋಗು. ನಗೋದ್ ನೋಡು, ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಲ್ಲ ನಿಂಗೆ? ಗಂಡ ಹೆಂಡತಿ ಅಂದಮೇಲೆ ಜಗಳಗಳು ಬರುತ್ತೆ. ಅದಕ್ಕೆ ಊಟ ತಿಂಡಿ ಎಲ್ಲ ಬಿಟ್ಟು ಕುತ್ಕೊಂಡ್ಬಿಡೋದಾ? ಎಲ್ಲ ಗೊತ್ತು. ಇದು ಊಟ ತರ್ತೀನಿ. ಎರಡು ದಿನದಿಂದ ಊಟ ಮಾಡಿದೆ. ಮುಖ ನೋಡು ಹೇಗೆ ಬಾಡ್ ಹೋಗಿದೆ ಅಂತ. ಆರೋಗ್ಯದ ಕಡೆ ಗಮನ ಕೊಡಬೇಕು. ಈಗ ಗೊತ್ತಾಗಲ್ಲ, ಚಿಕ್ಕ ಹುಡುಗ ನೀನು. ಇನ್ನೊಂದು 10 ವರ್ಷ ಆಗಲಿ ಮುತ್ಕ ಕಂಡಂಗೆ ಕಾಣ್ತೀಯ. ಮತ್ತೆ ನೀನು ವಯಸ್ಸಾಗಿಲ್ಲ, ಯಂಗ್ಸ್ಟರ್ ಥರ ಇದೆಯಾ? ನಾನು ಚೆನ್ನಾಗಿ ತಿಂತೀನಿ, ನೀನು ಚೆನ್ನಾಗಿ ತಿನ್ನು. ಆಗ ನಂತರ ಯಂಗ್ಸ್ಟಾರ್ ಆಗೇ ಇರ್ತೀಯ. ತಗೋ. ಏನ ಎಷ್ಟು ದಿನದ ನಂತರ ಕೈದು ತಿನ್ನಿಸ್ತಿದ್ಯಾ? ಊಟ ತಿಂಡಿ ಬಿಡಬೇಡುವ. ನನ್ನ ಕೈ ನೋಡಕ್ಕಾಗಲ್ಲ. ತಾಯಿ ಕಡು ನಾನು. ನೀನು ಇದೆಯಲ್ಲ ಜಯ ತಿನ್ಸಕ್ಕೆ. ಜಯವ ಇಲ್ಯಾಕೆ ನಿಂತ್ಕೊಂಡಿದ್ಯಾ? ಸೊಳ್ಳೆ ಕಡೆ ಜಾಸ್ತಿ ಇದೆ. ಮೊದಲೇ ಎಲ್ಲ ಕಡೆ ಡೆಂಗ್ಯೂ ಇದೆ. ಹೋಗು ಟೆಸ್ಟ್ ಮಾಡು. ಅಂದಾಗೆ ಊಟ ಮಾಡಿದ್ಯಾ ತಾನೆ? ಜಯ,
ಇಲ್ಲೇನು ಮಾಡ್ತಿದ್ಯಾ ನೀನು? ಆ ಮಾಡಿ ಮೇಲಿರೋನು ಏನೋ ವಿಚಾರಿಸ್ದಂಗಿತ್ತು. ಹೋಗ್ಲಿ, ಮಾತ್ರೆ ತಗೊಂಡ್ಯಾ? ಅದ್ರ ಕಡೆ ಗಮನ ಇರಲ್ಲ ನಿನಗೆ, ಬರೀ ಅವನ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀಯ ಅಷ್ಟೇ. ನಡಿ. ಗುಂಡ ಹೇ ಗುಂಡ, ಏನಾಯ್ತು? ಗುಂಡ, ನಿನ್ ಕಣ್ಣಲ್ಲಿ ನೀರು. ಯಾಕೆ ಏನಾಯ್ತು ಗುಂಡ? ಗುಂಡ, ನಿನ್ನ ಹತ್ರ ಸೈಲೆಂಟ್ ಆಗಿ ಇರ್ಬೇಡ ಕೊಡು, ನನಗೆ ಭಯ ಆಗುತ್ತೆ. ಅಲ್ಲ, ನನಗೆ ನನ್ನ ಮೇಲೆ ಬೇಜಾರಾಗ್ತಿದೆ ಕಣೆ. ಅಪ್ಪನಿಗೆ ಪೆನ್ಷನ್ ಬಂದಿಲ್ಲ ಅಂತೆ, ಮನೆಯವರೆಲ್ಲರೂ ಕಷ್ಟಪಡ್ತಿದ್ದಾರೆ. ಸೋತಿಗೆ ಇವತ್ತು ರೇಷನ್ ಅಂಗಡಿಲಿ ನೋಡ್ತಾರೆ. ಖರ್ಚಿಗಂತ ಸ್ವಲ್ಪ ಕಾಸು ಕೊಟ್ಟರೆ ಬೇಡ ಅಂತಾರೆ ಕಣೆ. ನಾನು ನಿಜ ಹೇಳಬೇಕು ಅಂದರೆ ನಾನು ರೌಡಿಸಮ್ ಸಂಪಾದನೆ ಮಾಡಿಲ್ಲ ಕಣೆ. ನಾನು ದುಡ್ಡಿಗೋಸ್ಕರ ಯಾವತ್ತೂ ರೌಡಿಸಮ್ ಮಾಡಿಲ್ಲ. ನಾಯಕರಿಗೆ ನಾನು ತೀರಿಸ್ಬೇಕಾಗಿರೋ ಋಣ ತುಂಬ ಇದೆ ಕಣೆ. ಅದಕ್ಕೋಸ್ಕರ ನಾನು ಅವ್ರ ಜೊತೆ ಇದ್ದೀನಿ. ನಾನು ಖರ್ಚು ಮಾಡೋ 10 ರೂಪಾಯಿ ಕೂಡ ಅದು ಕ್ಯಾರೇಜಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡಿನ ಖರ್ಚು ಮಾಡ್ತೀನಿ. ಎಷ್ಟು ಸರಿ ಹೇಳಿದ್ರು ಅರ್ಥನ ಮಾಡ್ಕೊಳ್ಳಲ್ಲ ಅಂತಾರೆ. ಏನು ಮಾಡಲಿ ನಾನು? ಈ ಕಾಮಾಲೆ ಕಣ್ಣಿಗೆಲ್ಲ ಕಾಡು ಹಳದಿನಂತೆ. ನಾನು ಏನೇ ಮಾಡಿದ್ರು ರೌಡಿ ಅನ್ನೋ ಒಂದು ಪಟ್ಟ ಕೊಟ್ಟು ನನಗೆ ಕೇವಲ ನೋಡ್ತಾರೆ. ಬೇಜಾರಾಗುತ್ತೆ ಕಣ. ಏನು ಮಾಡಲಿ ಹೇಳು? ನಮ್ಮ ಅಪ್ಪ ಅಮ್ಮನ ಹೂವಿನ ಥರ ನೋಡ್ಕೊಳ್ಳೋ ತಾಕತ್ತಿದೆ ಕಣೆ ನನಗೆ. ಆದರೆ ಅವರು ನಾನು ಬೇಡ, ನಾನು ಕೊಡೋ ದುಡ್ಡು ಬೇಡ, ಬೇಕಾದ್ರೆ ಉಪವಾಸ ಇದ್ದು ಸಾಯ್ತೀನಿ ಅಂತಾರೆ. ಆದರೆ ನನ್ನ ದುಡ್ಡು ಬೇಡ ಆಗ್ತದೆ. ಮಾಡದಿರೋ ತಪ್ಪಿಗೆ ಬರೀ ದಂಡ ಕಟ್ಕೊಂಡೇ ಬರ್ತಾ ಇದ್ದೀನಿ ಕಣೆ. ದಂಡ ಕಟ್ಕೊಂಡೇ ಬರ್ತಾ ಇದ್ದೀನಿ. ಆಗ್ತಿಲ್ಲ ಕಣೆ. ಇಷ್ಟು ದೊಡ್ಡ ಮಗ ಮುಂದಿರ್ಬೇಕಾದ್ರೆ ಅಮ್ಮ ಕಷ್ಟಪಡ್ತಿದ್ರೆ ನಾನು ಇದು ಸತ್ತಾಗೆ ತಾನೆ. ಗುಂಡ, ಹಾಗೆಲ್ಲ ಮಾತಾಡ್ಬೇಡ ಕಣೋ. ಅವ್ರಿಗೆ ನಿನ್ನ ನಿಜವಾಗ್ಲೂ ಪ್ರೀತಿ ಇದೆ ಗುಂಡ. ಮತ್ತೆ ಯಾಕೆ ಹಿಂಗೆ ಮಾಡ್ತಾರೆ? ನಾನು ರೌಡಿನ ಬದುಕಿನೇ, ಆದರೆ ಅವ್ರದ್ ಮಗ ತಾನೆ. ಅವ್ರಿಗೆ ನನ್ನ ಮೇಲೆ ಹಕ್ಕಿಲ್ವಾ? ನನಗೆ ಅವ್ರ ಮೇಲೆ ಹಕ್ಕಿಲ್ವಾ? ಬೇಡ ಅಂದ ತಕ್ಷಣ ನಮ್ಮ ಸಂಬಂಧ ಏನು ಮುರ್ತೋಗುತ್ತೆ. ಕೈಯಲ್ಲಿ ಕಾಸಿದ್ರು ಅಪ್ಪಮ್ಮ ಉಪಯೋಗ ಬರ್ದಿರೋ ಮಗ ಆಗ್ಬಿಟ್ಟಿದ್ದೀನಿ ಕಣೆ. ಇಷ್ಟಿದ್ರೆ ಏನೇ ಪ್ರಯೋಜನ? ಏನು ಮಾಡಲಿ ನಾನು? ನನ್ನ ಕತೆ ಬಿಟ್ಟಾಕಿ ನೀನು ಸೊಸೆ ತಾನೆ, ಚೆನ್ನಾಗಿ ಓದಿದ್ಯಾ, ನಿಯತ್ತಾಗಿ ದುಡಿತಿದ್ಯಾ, ನೀನು ದುಡ್ಡು ಕೊಡ್ಬೋದಲ್ಲ? ನಾನು ಕೇಳಿದೆ ಗುಂಡ ಬಸ್ಸು ಅಕ್ಕಂಗೆ, ಅವ್ರು ಬೇಡ ಅಂತ ಹೇಳಿಬಿಟ್ರು. ಅವ್ರಿಗೆ ಅವ್ರದ್ದೇ ಆಗಿರೋ ಲಿಮಿಟೇಷನ್ಸ್ ಇರುತ್ತೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಕಣೆ. ಯಾವಾಗಲೂ ಅಪ್ಪ ಊಟಕ್ಕೆ ಕೂತ್ಕೋಬೇಕಾದ್ರೆ ಅನ್ನ ಬಿಸಿ ಬಿಸಿಯಾಗಿರ್ಬೇಕು, ಬೆಳ್ಳಗೆ ಹೊಳಪಳ ಅಂತ ಇರಬೇಕು. ಅದೇ ಅವ್ರಿಗೆ ತುಂಬ ಇಷ್ಟ ಆಗೋದು ಕಣೆ. ಇವಾಗ ನೋಡಿದ್ರೆ ನೆನಪಿಸ್ಕೊಂಡ್ರೆ ತುಂಬ ಸಂಕಟ ಕಣೆ. ಗುಂಡ ನೋಡು, ಎಲ್ಲ ನಿಧಾನಕ್ಕೆ ಸರಿ ಹೋಗುತ್ತೆ ಗುಂಡ, ಸಮಾಧಾನ ಮಾಡ್ಕೋ.